ಮಕ್ಕಳೇ, ಒಂದು ಊರಿನಲ್ಲಿ ಒಂದು ಜಾತ್ರೆ ನಡೀತಾ ಇತ್ತು. ಪ್ರತಿ ವರ್ಷ ನಡೆಯುತ್ತಂತಹ ಜಾತ್ರೆ. ದೇವಿಗೆ ಸಂಬಂಧಪಟ್ಟಂತೆ ಶಾಸ್ತ್ರಾದಿಗಳನ್ನು ಮಾಡುವುದಕ್ಕಾಗಿ ಒಂದು ಆಡನ್ನು ತರಬೇಕಾಗಿತ್ತು. ಅಲ್ಲಿಯ ಬ್ರಾಹ್ಮಣರೋರ್ವರು ಆಡನ್ನು ಯಾಗಕ್ಕೆ ತರುವುದಕ್ಕಾಗಿ, ಜಾತ್ರೆಗೆ ತರುವುದಕ್ಕಾಗಿ ಹೊರಡುತ್ತಾರೆ. ಒಂದು ಕಡೆ ಆಡನ್ನು ತೆಗೆದುಕೊಂಡು ತಲೆಯ ಮೇಲೆ ಹೊತ್ತು ಹಿಂದಿರುಗುವ ಸಂದರ್ಭದಲ್ಲಿ ಅವರಿಗೆ 3 ಕಳ್ಳರು ಎದುರಾಗುತ್ತಾರೆ. ಕಳ್ಳರು ಈ ಆಡನ್ನು ಕಂಡು, ಓಹೋ, ಇದು ನಮಗೆ ಒಳ್ಳೆಯ ಆಹಾರ, 3 ಹಸಿವು ಆಗಿದೆ, ಇದನ್ನು ಹೇಗಾದರೂ ಮಾಡಿ ನಾವು ಈ ಬ್ರಾಹ್ಮಣನಿಂದ ಲಪಟಾಯಿಸಬೇಕು ಎಂತ ಆಲೋಚನೆ ಮಾಡಿ 3 ಆ ಬ್ರಾಹ್ಮಣನು ಹೋಗುವ ದಾರಿಯಲ್ಲಿ ಒಂದೊಂದು ಕಡೆಯಲ್ಲಿ ನಿಲ್ಲುತ್ತಾರೆ. ಬ್ರಾಹ್ಮಣನು ಆಡನ್ನು ತೆಗೆದುಕೊಂಡು ಹೊರಟಿದ್ದಾನೆ. ಮೊದಲನೆಯ ಕಳ್ಳ ಸಿಕ್ಕಿದ. ಓಹೋ ಹೋ, ಏನ್ರಿ ಬ್ರಾಹ್ಮಣರೇ, ತಲೆಯ ಮೇಲೇನು ನಾಯಿಯನ್ನು ಹೊತ್ತುಕೊಂಡಿದ್ದೀರಲ್ಲ, ನೀವು ಬ್ರಾಹ್ಮಣರಾದವರು ನಾಯಿಯನ್ನು ಮುಟ್ಟುವಂತೆಯೇ ಇಲ್ಲ, ಇದು ಸರಿಯಾದ ಕ್ರಮವಲ್ಲ. ನೋಡಿ, ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ, ನಿಮಗೆ ಬಿಟ್ಟ ವಿಷಯ ಅಂದುಬಿಟ್ಟ. ಆಗ ಬ್ರಾಹ್ಮಣರಿಗೆ, ಏನು ಹೇಳ್ತೀಯೋ, ನಾನು ನೋಡಿ ಖರೀದಿ ಮಾಡಿ ತಂದಿದ್ದೇನೆ, ಜಾತ್ರೆಗಾಗಿ ಬೇಕೋದು, ಏನು ಸುಳ್ಳು ಹೇಳ್ತಾ ಇದ್ದೀಯ ನೀನು, ಹೀಗೆಲ್ಲ ಸುಳ್ಳು ಹೇಳುವುದು ಸರಿಯಲ್ಲ ಅಂತ ಹೇಳಿ ಅವನಿಗೆ ಸಿಟ್ಟು ಮಾಡಿ ಮುಂದುವರಿದರು. ಸ್ವಲ್ಪ ದೂರ ಹೋದ ಮೇಲೆ ಮತ್ತೊಬ್ಬ ಕಳ್ಳ ಅಲ್ಲೇ ನಿಂತಿದ್ದ. ಓಹೋ ಬ್ರಾಹ್ಮಣರು, ಇದೇನಿದು, ಸತ್ತ ನಾಯಿಯನ್ನು ತಲೆಯ ಮೇಲೆ ಹೊತ್ತಿದ್ದೀರಲ್ಲ ನೀವು, ಈ ರೀತಿಯಾಗಿ ಸತ್ತಂತಹ ಪ್ರಾಣಿಗಳನ್ನು ತಲೆಯ ಮೇಲೆ ಹೊತ್ತುಕೊಂಡ್ರೆ ಬ್ರಾಹ್ಮಣರಿಗೆ ಯೋಗ್ಯವಲ್ಲ, ಅದಲ್ಲ, ಅದರಿಲ್ಲದಂತಹ ವೈರಸ್ಸುಗಳು ನಿಮಗೆ ಪರಿಣಾಮ ಬೀರಬಹುದು, ಕೂಡಲೇ ಅದನ್ನು ನೆಲದಲ್ಲಿ ಬಿಟ್ಟುಬಿಡಿ. ಯಾರ ನನಗೆ ಹೇಳಿದ್ದು, ಸರಿಯಾಗಿ ಹುಡುಕಿ ನೋಡಿ ತಂದಿದ್ದೇನೆ ಆಡನ್ನು, ಈ ರೀತಿ ಹೇಳ್ತಾ ಇದ್ದಾನೆ, ಯಾರ ನೀನು, ಹೋಗು ಅಂದು ಬ್ರಾಹ್ಮಣರು ಮುಂದೆ ನಡೆದರು. ಮುಂದೆ ನಡೆದಾಗ ಮತ್ತೊಬ್ಬ ಕಳ್ಳ ಅಲ್ಲೇ ನಿಂತಿದ್ದ. ಅವನು ಹೇಳಿದ, ಅಯ್ಯಯ್ಯೋ ಅಯ್ಯಯ್ಯೋ, ಇದೇನಿದು, ಬ್ರಾಹ್ಮಣರ ತಲೆಯ ಮೇಲೆ ಕತ್ತೆ, ಏನ್ರಿ ಬ್ರಾಹ್ಮಣರೇ, ಕತ್ತೆಯನ್ನು ಇಟ್ಟುಕೊಂಡಿದ್ದೀರಲ್ಲ ತಲೆಯ ಮೇಲೆ, ಯಾರಾದರೂ ನೋಡಿದ್ರೆ ಏನಂದಾರು ಎಂದು ಕೇಳಿದಾಗ ಬ್ರಾಹ್ಮಣರ ತಲೆ ತಿರುಗಿತು. ಅಯ್ಯೋ, ಇವರು 3 ಈ ರೀತಿ ಹೇಳ್ತಾ ಇದ್ದಾರಲ್ಲ, ಈ ನನಗೆ ಮಾರಾಟ ಮಾಡಿದಂಥವನು ನನಗೆ ಮೋಸ ಮಾಡಿದ್ದಾನೆ, ಮಂತ್ರ ಮಾಡಿದ್ದಾನೆಯೇ, ಮಾಯೆ ಉಂಟೆ ಇದಕ್ಕೆ, ಈ ರೀತಿ ಬದಲಾಗ್ತದೆ ಅಂತಾದರೆ ಅಂಥೇಳಿ ಆ ಆಡನ್ನು ಅಲ್ಲಿ ಬಿಟ್ಟು ಓಡಿದರು. ಆಗ 3 ಕಳ್ಳರು ಸೇರಿ ಆ ಆಡನ್ನು ನೋಡಿ, ಬ್ರಾಹ್ಮಣರಿಗೆ ಹೇಗೆ ಮೋಸ ಮಾಡಿ ಆಯಿತು, ನಾವು ಹೇಳಿದ್ದನ್ನು ಒಂದು ಕಡೆ ಕೇಳಲಿಲ್ಲ, 2ನೇ ಕಡೆ ಕೇಳಲಿಲ್ಲ, 3ನೇ ಇದರಲ್ಲಿ ನಂಬಿಬಿಟ್ರು, ಈಗ ಆರಾಮಾಗಿ ನಾವು ಊಟ ಮಾಡೋಣ ಅಂಥೇಳಿ ತೆಗೆದುಕೊಂಡು ಹೋಗಿಬಿಡ್ತಾರೆ. ಇದು ಒಂದು ಕತೆ. ನಮ್ಮ ನೂರಾರು ಜನ ಏನು ಹೇಳಿದರೂ ಸಹಿತ ನಾವು ತೆಗೆದುಕೊಂಡಂತಹ ನಿರ್ಣಯ ಸರಿಯಾಗಿದ್ದಾಗ ನಾವು ಆ ರೀತಿಯಾಗಿ ಮೋಸ ಹೋಗಬಾರದು, ದೃಢವಾದಂತಹ ಮನಸ್ಸಿರಬೇಕು ಹೇಳ್ತಕ್ಕಂಥದ್ದೇ ಈ ಕಥೆಯ ನೀತಿ. ಅವನು ಹಣ ಕೊಟ್ಟು ತಗೊಂಡಿದ್ದಾನೆ, ಗೊತ್ತುಂಟು, ಸರಿಯಾಗಿ ವಿಚಾರ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಿರ್ಬೋದು ಇವರು ಅಂಥೇಳಿ, ಅದನ್ನು ವಿಚಾರ ಮಾಡದೆ ದೃಢವಾದ ನಿಲುವನ್ನು ಹೊಂದದೇ ಆ ಬ್ರಾಹ್ಮಣ ಮೋಸ ಹೋದ. ಹಾಗೆ ಮೋಸ ಹೋಗಬಾರದು ಹೇಳ್ತಕ್ಕಂಥದ್ದು ಕತೆ. ವಿ ಎನ್ ಭಾಗವತ್, ಬರಬಳ್ಳಿ.